ಕಾರ್ಕಳದಲ್ಲಿ ಹಿಂದೂ ಯುವತಿ ಮೇಲೆ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ 10 ವರ್ಷದಲ್ಲಿ 3 ಕಡೆ ಮನೆ ಬದಲಾಯಿಸಿದ್ದ ಅಲ್ತಾಫ್ ಹೋದ ಕಡೆಯಲ್ಲಿ ಎಲ್ಲಾ ಹೆಣ್ಣು ಮಕ್ಕಳ ಸಹವಾಸಕ್ಕೆ ಯತ್ನಿಸ್ತಾ ಇರ್ತಾನೆ. ಹೆಣ್ಣು ಮಕ್ಕಳ ಸಹವಾಸಕ್ಕೆ ಯತ್ನಿಸಿ ಪೆಟ್ಟು ತಿಂದಿರ್ತಾನೆ ಈ ಆರೋಪಿ ಈ ಹಿಂದೆ. ಹೀಗಾಗಿ ಪದೇ ಪದೇ ಮನೆಯನ್ನ ಬದಲಾಯಿಸ್ತಾ ಇರ್ತಾನೆ ಅಲ್ತಾಫ್ ಮಾದಕ ವ್ಯಸನಿ ಎನ್ನುವುದು ಕೂಡ ಇಡೀ ಊರಿಗೆ ತಿಳಿದಿರುತ್ತೆ. ದೇಶಾದ್ಯಂತ ಭಾರಿ ಸದ್ದು ಮಾಡಿದ್ದ ಕೋಲ್ಕತ್ತಾದ ಆರ್ಜಿಕರ್ ಆಸ್ಪತ್ರೆಯ ಟ್ರೈನಿಂಗ್ ವೈದ್ಯ ಸಾಮೂಹಿಕ ಅತ್ಯಾಚಾರ ಬೆನ್ನಲ್ಲೇ ಇದೀಗ ಉಡುಪಿಯಲ್ಲಿ ಮತ್ತೊಂದು ಅಂತಹದ್ದೇ ಘಟನೆ ನಡೆದಿರುವುದು ಬೆಳಕಿಗೆ ಬಂದಿದೆ. ಕಾರ್ಕಳದಲ್ಲಿ ಹಿಂದೂ ಯುವತಿ ಮೇಲೆ ಅತ್ಯಾಚಾರ ಎಸಗಿದ ಆರೋಪಿಯನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಈ ವ್ಯಕ್ತಿ ಅಂದ್ರೆ ಈ ಆರೋಪಿ 10 ವರ್ಷದಲ್ಲಿ 3 ಕಡೆ ಮನೆಯನ್ನ ಬದಲಾಯಿಸಿದ್ದ ಅನ್ನೋದು ಈಗ ತಿಳಿದು ಬಂದಿದ್ದು, ಹೋದ ಕಡೆಯಲ್ಲೆಲ್ಲ ಎಲ್ಲಾ ಹೆಣ್ಣು ಮಕ್ಕಳ ಸಹವಾಸಕ್ಕೆ ಯತ್ನಿಸ್ತಾ ಇರ್ತಾನೆ. ಮರಳು ಸಾಗಾಟದ ಲಾರಿ ಡ್ರೈವರ್ ಆಗಿದ್ದ ಈ ಅಲ್ತಾಫ್ ಅತ್ಯಾಚಾರ ಕೃತ್ಯದ ವೇಳೆ ದುಬಾರಿ ಕಾರನ್ನ ಬಳಸಿದ್ದ ಈ ಆರೋಪಿಗೆ ಹುಂಡೈ ವರ್ನಾ ಕಾರ್ ಕೊಟ್ಟಿದ್ದಾದ್ರೂ ಹಾಗಾದ್ರೆ ಯಾರು? ಲವ್ ಜಿಹಾದ್ ಉದ್ದೇಶಕ್ಕೆ ಈತನಿಗೆ ಬಾಹ್ಯ ಸಹಕಾರ ಏನಾದ್ರೂ ಸಿಕ್ಕಿತ್ತಾ? ಆರೋಪಿ ಸ್ನೇಹಿತನೇ ಮಾದಕ ದ್ರವ್ಯ ತಂದು ಕೊಟ್ಟಿದ್ದ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಇದ್ದಾರೆ. ಈಗ ಕಾರ್ಕಳ ಪೊಲೀಸರು ಈಗಾಗಲೇ ಕಾರ್ಕಳದಲ್ಲಿ ಹಿಂದೂ ಯುವತಿ ಮೇಲೆ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಒಂದೊಂದು ವಿಚಾರಗಳು ಬಟಬಯಲಾಗ್ತಾ ಇದೆ. ಈಗಾಗಲೇ ಪೊಲೀಸರು ಆರೋಪಿಯನ್ನ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಈ ವಿಚಾರಣೆ ಸಂದರ್ಭದಲ್ಲಿ ಈತ 10 ವರ್ಷದಲ್ಲಿ 3 ಕಡೆ ಮನೆ ಬದಲಾಯಿಸಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದ್ದು, ಹೋದ ಕಡೆಯಲ್ಲೆಲ್ಲ ಅಂದ್ರೆ ಎಲ್ಲೆಲ್ಲಿ ಮನೆಯನ್ನ ಬದಲಾಯಿಸ್ತಾ ಇದ್ದ ಅಲ್ಲೆಲ್ಲ ಎಲ್ಲ ಹೆಣ್ಣು ಮಕ್ಕಳ ಸಹವಾಸಕ್ಕೆ ಈತ ಯತ್ನಿಸ್ತಾ ಇರ್ತಾನೆ. ಡೀಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ಅಶ್ವಥ್ ಆಚಾರ್ಯ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಅಶ್ವಥ್, ಈ ಕೇಸ್ ಹಿಂದೆ ವ್ಯವಸ್ಥಿತ ಜಾಲ ಏನಾದ್ರೂ ಇದೆಯಾ? ಲವ್ ಜಿಹಾದ್ ಉದ್ದೇಶದಿಂದಲೇ ಈ ತರದ ಕೃತ್ಯಕ್ಕೆ ಏನಾದ್ರೂ ಕೈ ಹಾಕಿದ್ನಾ ಈತ? ದಿವ್ಯಾ, ಈ ಹಿಂದೂ ಪರ ಸಂಘಟನೆಗಳು ಏನಿದೆ ಕಾರ್ಕಳದ್ದು, ಆ ಸಂಘಟನೆಗಳು ಹೇಳುವ ಪ್ರಕಾರ ಈತನ ಹಿಂದೆ ಒಂದು ದೊಡ್ಡ ಲವ್ ಜಿಹಾದ್ ತಂಡ ಇದೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅದಕ್ಕೆ ಒಂದು ಪೂರಕವಾಗಿರುವ ಒಂದು ವಿಚಾರವನ್ನು ಕೂಡ ಅವ್ರು ಹೇಳ್ತಾರೆ. ಅಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ಮರಳು ಗಾಡಿಯ ಒಂದು ಲಾರಿಯ ಚಾಲಕನಾಗಿದ್ದ ಈತನಿಗೆ ಒಂದು ಮಧ್ಯಮ ವರ್ಗದ ಕುಟುಂಬದಿಂದ ಬಂದಂತ ಈತ ಈ ಒಂದು ಹ್ಯುಂಡೈ ವೆರ್ನಾ ಕಾರನ್ನ ಬಳಸುವ ಮಟ್ಟಿಗೆ ಈತ ಬೆಳೆದಿದ್ದಾನ, ಅಥವಾ ಈತನಿಗೆ ಈ ಕಾರನ್ನ ಲವ್ ಜಿಹಾದ್ ಮಾಡ್ಲಿಕ್ಕೆ ಯಾರಾದ್ರೂ ಕೊಟ್ಟಿದ್ರ ಅನ್ನುವ ಪ್ರಶ್ನೆಯನ್ನು ಕೂಡ ಹಿಂದೂ ಸಂಘಟನೆಗಳು ಮಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಈತನ ಹಿನ್ನೆಲೆಯನ್ನ ಗಮನಿಸ್ತಾ ಹೋದ್ರೆ ಇವನು ಮೊದಲಿಂದಲೂ ಕೂಡ ಒಂದ್ ರೀತಿ ಕೂಲಿ ಕಾರ್ಮಿಕನ ರೀತಿಯಲ್ಲೇ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದ ಅಂತಾನೆ ಹೇಳ್ಬೋದು. ಮತ್ತೆ ಈ ಉಡುಪಿ ಜಿಲ್ಲೆಗೆ ಬಂದು ಕೂಡ 10 ವರ್ಷ ಆಗಿದೆ, ಕೇವಲ 10 ವರ್ಷ ಅಂತಾನೆ ಹೇಳ್ಬೋದು. ಹೊರ ಜಿಲ್ಲೆಯವನಾಗಿದ್ದು ಇಲ್ಲೂ ಉದ್ಯೋಗದ ನಿಮಿತ್ತ ಅಂತ ಹೇಳಿದ್ರೆ ಈ ಡ್ರೈವರ್ ವೃತ್ತಿಯ ಹಿನ್ನೆಲೆಯಲ್ಲಿ ಇಲ್ಲಿಗೆ ಬಂದಾತ ಈ 10 ವರ್ಷದಲ್ಲಿ 3 ಬಾರಿ ಮನೆಗಳನ್ನ ಕಾರ್ಕಳದಲ್ಲಿ ಚೇಂಜ್ ಮಾಡಿದ್ದ ಅನ್ನುವಂಥದ್ದು ಕೂಡ ಸದ್ಯ ಮಾಹಿತಿ ಬಂದಿರುವಂತದ್ದು. ಬಹುತೇಕ ಕಡೆಗಳಲ್ಲಿ ಇಂತಹದೇ ಕೃತ್ಯ ಅಂತ ಹೇಳ್ಬೋದು. ಅಂತ ಹೇಳಿದ್ರೆ ಡ್ರಗ್ ಸೇವನೆ ಮಾಡಿಕೊಂಡು ಮಹಿಳೆಯರ ಸಹವಾಸಕ್ಕೆ ಹೋಗುವಂತದ್ದು, ಮತ್ತೆ ಅಲ್ಲಿ ಪೆಟ್ಟನ್ನು ತಿಂದು ಬೇರೆ ಕಡೆ ಮನೆಯನ್ನ ಶಿಫ್ಟ್ ಮಾಡ್ಕೊಳ್ಳುವಂಥದ್ದು ಈತನ ಹಿನ್ನೆಲೆ ಚಾಳಿ ಇತ್ತು ಅನ್ನೋ ರೀತಿಯಲ್ಲಿ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಈ ಘಟನೆಯಲ್ಲಿ ಗಮನಿಸ್ತಾ ಹೋದ್ರೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಆತನ ಸಮುದಾಯದವರೇ ಅಂದ್ರೆ ಮುಸ್ಲಿಂ ಸಮುದಾಯದವರೇ ಆತನ ಮೇಲೆ ಆತನಿಗೆ ಹೊಡೆದಿದ್ರು, ಇಂತಹ ಕೃತ್ಯಗಳನ್ನು ಮಾಡಬಾರ್ದು ಅನ್ನೋದು ಕೂಡ ತಾಕೀತು ಮಾಡಿದ್ರು ಅನ್ನೋದು ಕೂಡ ಸದ್ಯ ಬೆಳಕಿಗೆ ಬಂದಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಅಶ್ವಥ್ ಡೀಟೇಲ್ಸ್ಗಾಗಿ. ಕಾರ್ಕಳದ ಹಿಂದೂ ಯುವತಿ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ಆರೋಪಿಗಳು 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಆರೋಪಿಗಳಾದ ಅಲ್ತಾಫ್, ರಿಚರ್ಡ್ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದ್ದು, ಪೊಲೀಸ್ ಕಸ್ಟಡಿಗೆ ನೀಡಿ ಕಾರ್ಕಳ ಜೆಎಂಎಫ್ಸಿ ಕೋರ್ಟ್ ಆದೇಶವನ್ನ ನೀಡಿದೆ. ಈಗಾಗಲೇ ರಾಜ್ಯದಲ್ಲಿ ಕಾರ್ಕಳದ ಹಿಂದೂ ಯುವತಿ ಮೇಲೆ ಅತ್ಯಾಚಾರ ಪ್ರಕರಣ ಸಂಚಲನವನ್ನ ಮೂಡಿಸಿದೆ. ಇದರಿಂದ ಈ ಕೇಸ್ ಹಿಂದೆ ಏನಾದ್ರೂ ವ್ಯವಸ್ಥಿತ ಜಾಲ ಇದೆಯಾ ಅನ್ನೋದನ್ನು ಕೂಡ ಈಗಾಗಲೇ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ 2 ಆರೋಪಿಗಳನ್ನ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದ್ದು, ಆರೋಪಿಗಳಾದ ಅಲ್ತಾಫ್, ರಿಚರ್ಡ್ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದ್ದು, ಪೊಲೀಸ್ ಕಸ್ಟಡಿಗೆ ನೀಡಿ ಕಾರ್ಕಳದ ಜೆಎಂಎಫ್ಸಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಕಾರ್ಕಳದ ಹಿಂದೂ ಯುವತಿಗೆ ಡ್ರಗ್ಸ್ ನೀಡಿ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಸಂತ್ರಸ್ತೆ ಚೇತರಿಕೆ ಕಾಣ್ತಾ ಇದ್ದಾರೆ. ನಿನ್ನೆ ಸಂಜೆ ಆಸ್ಪತ್ರೆಗೆ ದಾಖಲಾಗಿದ್ದ ಅತ್ಯಾಚಾರ ಸಂತ್ರಸ್ತೆ
ಕಾರಿನಲ್ಲಿ ಕಿಡ್ನಾಪ್ ಮಾಡಿ ಅತ್ಯಾಚಾರವನ್ನ ನಡೆಸಲಾಗಿತ್ತು. ಈ ಕೇಸ್ ಸಂಬಂಧ ಈಗಾಗಲೇ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಉಡುಪಿಯ ಕಾರ್ಕಳ ನಗರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು ಇಬ್ಬರು ಆರೋಪಿಗಳನ್ನ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನ ನೀಡಿದೆ ಜೆಎಂಎಫ್ಸಿ ಕೋರ್ಟ್. ಉಡುಪಿಯ ಕಾರ್ಕಳ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇದೆಲ್ಲದರ ಮಧ್ಯೆ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಸಂತ್ರಸ್ತೆ ಚೇತರಿಕೆಯನ್ನ ಕಾಣ್ತಾ ಇದ್ದು ನಿನ್ನೆ ಸಂಜೆ ಅತ್ಯಾಚಾರ ಸಂತ್ರಸ್ತೆ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಕಾರಿನಲ್ಲಿ ಈಕೆಯನ್ನ ಕಿಡ್ನಾಪ್ ಮಾಡಿ ಅತ್ಯಾಚಾರವನ್ನ ನಡೆಸಲಾಗಿರುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.